Hi friends, welcome back to my YouTube channel. ಯಾರಿಗೆಲ್ಲ ಈ ಶರ್ಬತ್ ಹಣ್ಣು ಇಷ್ಟ ಅಂತ ಹೇಳಿ. ನನಗಂತೂ ಈ ಶರ್ಬತ್ ಹಣ್ಣು ಅಂದರೆ ತುಂಬಾನೇ ಇಷ್ಟ. ಇರುತ್ತೆ, ತುಂಬ ಚೆನ್ನಾಗಿ ಹಣ್ಣಾಗಿದೆ, ತುಂಬ ಸ್ವೀಟ್ ಇರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 8 ಗಂಟೆ ಆಗಿದೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಪಾಲಕ್ ಸೊಪ್ಪು ಹಾಗೆ ಹೆಸರು ಕಾಳು ಹಾಕಿ ದೋಸೆ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನನ್ನ ಬರ್ತ್ಡೇ ವ್ಲಾಗ್ ಹಾಕಿದ್ದೆ, ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದ್ದೀನಿ, ಇವಾಗ ದೋಸೆ ಮಾಡಬೇಕು. ಆವಾಗಲೇ ಹೇಳಿದೆ ಅಲ್ಲ, ಇವತ್ತು ನಾನು ಪಾಲಕ್ ಸೊಪ್ಪು ಹಾಗೆ ಹೆಸರು ಕಾಳು ಹಾಕಿ ದೋಸೆ ಮಾಡ್ತಾ ಇರೋದು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪು ಅಷ್ಟೇ, ಹೆಸರು ಕಾಳು ಅಷ್ಟೇ. ಹೆಸರು ಕಾಳಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ, ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಒಳ್ಳೆಯದು. ಇದು ವೆಯ್ಟ್ ಲಾಸ್ ಮಾಡೋರ್ಗೂ ಒಂದು ಒಳ್ಳೆ ರೆಸಿಪಿನೇ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ರು, ವೆಯ್ಟ್ ಲಾಸ್ ಹಾಗೆ ಡಯಟ್ ರೆಸಿಪಿನ ಹೇಳಿ ಅಂತ. ಇದು ಕೂಡ ಒಂದು ವೆಯ್ಟ್ ಲಾಸ್ ರೆಸಿಪಿನೇ. ಒಳ್ಳೆ ಪ್ರೋಟೀನ್ ಇರುತ್ತಲ್ಲ, ಇದ್ರ ಜೊತೆಗೆ ಸ್ವಲ್ಪ ನಾವು ಬ್ಯಾಲೆನ್ಸ್ಡ್ ಡಯಟ್ ಆಗಿ ತಿನ್ನಬೇಕು. ಇದನ್ನು ನೀವು ಟ್ರೈ ಮಾಡ್ಬೋದು. ಬನ್ನಿ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ನಾನು ರಾತ್ರಿನೇ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಅದಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಗೆ ಒಂಚೂರು ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಒಂದು ತವಕ್ಕೆ ದೋಸೆನ ಹಾಕ್ತಾಯಿದ್ದೀನಿ. ಈ ಥರ ದೋಸೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆನೂ ಚೆನ್ನಾಗಿ ಎದ್ದು ಬರುತ್ತೆ, ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಇದು ಒಳ್ಳೆ ಒಂದು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈಗ ದೋಸೆ ರೆಡಿಯಾಗಿದೆ, ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಇದಕ್ಕೆ ಯಾವುದೇ ಥರ ಅಕ್ಕಿನ ನಾನು ಯೂಸ್ ಮಾಡಿಲ್ಲ, ಬರೀ ಹೆಸರು ಕಾಳು ಹಾಗೆ ಪಾಲಕ್ ಸೊಪ್ಪಲ್ಲಿ ಮಾಡಿರೋದು. ಇವತ್ತು ನಾನು ದೋಸೆ ಜೊತೆಗೆ ಸೊಪ್ಪಿನ ಸಾಂಬಾರನ್ನ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ನು. ಟಿಫನ್ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಜ್ಯೂಸ್ ಹಣ್ಣು, ಹಾಗೆ ಇದಕ್ಕೆ ಶರ್ಬತ್ ಹಣ್ಣು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಫ್ಯಾಷನ್ ಫ್ರೂಟ್ ಅಂತ ಕರೀತಾರೆ. ಹಾಗೆ ಕೆಲವೊಂದು ಊರ ಕಡೆ ಇದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಟಿಫನೆಲ್ಲ ಮುಗಿಸಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಅಣ್ಣ ಊರಿಂದ ಬರಬೇಕಾದ್ರೆ ಶರ್ಬತ್ ಹಣ್ಣು ತಂದಿದ್ದ. ನೋಡಿ, ಯಾರಿಗೆಲ್ಲ ಈ ಶರ್ಬತ್ ಹಣ್ಣು ಇಷ್ಟ ಅಂತ ಹೇಳಿ. ನನಗಂತೂ ಈ ಶರ್ಬತ್ ಹಣ್ಣು ಅಂದರೆ ತುಂಬಾ ಇಷ್ಟ. ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಹಾಗೆ ಇದನ್ನು ಹಾಗೆ ಸಕ್ಕರೆ ಹಾಕ್ಕೊಂಡು ತಿನ್ಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಒಂದೊಂದು ಥರ ಇದನ್ನು ತಿನ್ಬೋದು. ಈ ಶರ್ಬತ್ ಹಣ್ಣಲ್ಲಿ ತುಂಬ ವೆರೈಟಿಯಾಗಿ ಐಸ್ ಕ್ರೀಮಿಗೆಲ್ಲ ಯೂಸ್ ಮಾಡ್ತಾರೆ. ಶರ್ಬತ್ ಹಣ್ಣು ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಈ ಶರ್ಬತ್ ಹಣ್ಣಲ್ಲಿ ಒಂದು ಚೈಲ್ಡ್ಹುಡ್ ಮೆಮೊರಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ನನ್ನ ಫ್ರೆಂಡ್ಸು ಅಥವಾ ಯಾರಾದರೂ ಸ್ಕೂಲಲ್ಲಿ ಈ ಶರ್ಬತ್ ಹಣ್ಣು ತರ್ತಾಯಿದ್ರು. ಈ ಮಳೆಗಾಲದ ಟೈಮಲ್ಲಂತೂ ಈ ಶರ್ಬತ್ ಹಣ್ಣು ನಮ್ಮ ಕಡೆ ಜಾಸ್ತಿ ಇರುತ್ತೆ. ನನಗೂ ನನ್ನ ಫ್ರೆಂಡ್ಸಿಗೂ ಎಲ್ಲರಿಗೂ ಈ ಶರ್ಬತ್ ಹಣ್ಣು ಅಂದರೆ ಭಾಳ ಇಷ್ಟ. ಇದು ಹಣ್ಣಾದರೆ ತುಂಬಾ ಸ್ವೀಟಾಗಿರುತ್ತೆ, ಹಾಗೆ ಒಂಚೂರು ಕಾಯಿ ಇದ್ದರೆ ಹುಳಿ ಇರುತ್ತೆ. ಆವಾಗ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ಯಾರಾದರೂ ನಮ್ಮ ಫ್ರೆಂಡ್ಸ್ ಯಾರಾದರೂ ತಂದರೆ ಇದನ್ನು ಅವ್ರ ಹಿಂದೆ ಕ್ಯೂ ನಿಲ್ತಾ ಇದ್ವಿ, ಪ್ಲೀಸ್ ನನಗೊಂದು ಕೊಡು ಅಂತ. ಹಾಗೆ ಕೊಟ್ಟರೆ ಭಾಳ ಖುಷಿ. ಇದಕ್ಕೋಸ್ಕರ ನಾವು ಎಲ್ಲಾದರೂ ಬಳ್ಳಿ ಇದ್ರದ್ದು ಇರ್ತಿತ್ತು, ಆ ಬಳ್ಳಿ ಉಟ್ಕೊಂಡು ಹೋಗ್ತಿದ್ವಿ ಕ್ಲಾಸ್ ಬಿಟ್ಟಾಗೆಲ್ಲ, ಎಲ್ಲಿದೆ ಅಂತ. ಇದಂತೂ ನಮ್ಗೆ ಯಾರ ಕೈಗೆ ಸಿಗುತ್ತೆ ಅಷ್ಟು ಖುಷಿ ಆಗ್ತಾಯಿತ್ತು. ಆ ಥರ ಈ ಶರ್ಬತ್ ಹಣ್ಣು ಇದು ಈಗ ನಮ್ಮನೆಯಲ್ಲೇ ಒಂದು ಬಳ್ಳಿ ಬಂದಿದೆ ಇದ್ರದ್ದು, ಈಗ ನಮ್ಮನೆಯಲ್ಲೇ ಆಗಿರೋದು. ಯಾರಿಗಾದರೂ ಈ ಶರ್ಬತ್ ಹಣ್ಣು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಇಷ್ಟ ಅಂತ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಟು ಅಷ್ಟೇ ತುಂಬಾ ಇದೆ ಈ ಶರ್ಬತ್ ಕಾಯಲ್ಲಿ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ಹಾಗಾಗಿ ಇದು ಸಿಕ್ಕಿದ್ರೆ ನೀವು ತಿನ್ನಿ ಅಂತೆ, ಭಾಳ ಒಳ್ಳೆಯದು. ಮಾರ್ಕೆಟಲ್ಲಿ ಇದಕ್ಕೆ ತುಂಬಾ ರೇಟ್ ಇದೆ. ಲಾಸ್ಟ್ ಟೈಮ್ ನಾನು ಮಾಲಿಗೆ ಹೋದಾಗ ಒಂದು ಸತಿ ತಂದಿದ್ದೆ, ಒಂದು ಶರ್ಬತ್ ಹಣ್ಣಿಗೆ 50 ರೂಪಾಯಿ ಇತ್ತು. ಒಂದೇ ಒಂದು ತಂದಿದ್ದೆ, ಇವಾಗ ಇಷ್ಟೊಂದಿದೆ. ನನಗಂತೂ ಭಾಳ ಖುಷಿಯಿಂದ ತಿಂತೀನಿ ಇದನ್ನು. ಈ ಹಣ್ಣಲ್ಲಿ ಒಂದು ಯೆಲ್ಲೋ ಕಲರ್ ಇರುತ್ತೆ, ಹಾಗೆ ಇನ್ನೊಂದು ಒಂಥರ ಆರೆಂಜ್ ಬ್ಲಾಕಲ್ಲಿ ಇರುತ್ತೆ ಮೇಲ್ಗಡೆ, ಆ ಥರದ್ದು ಬರುತ್ತೆ. ನಾನು ಲಾಸ್ಟ್ ಟೈಮ್ ತಿಂದಿರೋದು ಬ್ಲ್ಯಾಕು, ನಾನು ಅದನ್ನು ಆ ಥರ ಹಣ್ಣನ್ನು ಫಸ್ಟ್ ಟೈಮ್ ತಿಂದಿರೋದು. ಇದನ್ನು ಸಣ್ಣಲಿಂದ ಈ ಥರ ತಿಂದಿದ್ದೀನಿ. ಹಾಗೆ ಸ್ಪೋರ್ಟ್ಸ್ ಎಲ್ಲ ಬರ್ತಿತ್ತಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ, ಸ್ಪೋರ್ಟ್ಸ್ ನೋಡೋಕ್ಕೆ ಒಂದು ಕಡೆ ಒಂಥರ ಖುಷಿಯಾಗಿದ್ದರೆ, ಈ ಥರ ಫ್ರೂಟು, ಈ ಕಿತ್ತಳೆ ಹಣ್ಣು, ಈ ಶರ್ಬತ್ ಹಣ್ಣು
ಹಾಗೆ ಸೀಬೆಕಾಯಿ, ಇದಕ್ಕೆಲ್ಲ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಒಂಥರ ಮಜಾ. ಸ್ಪೋರ್ಟ್ಸ್ ಬಂದರೆ ಸ್ಪೋರ್ಟ್ಸ್ ನೋಡೋದಕ್ಕಿಂತ ಇದನ್ನು ತಿನ್ನೋಕ್ಕೆ ವೇಟ್ ಮಾಡ್ತಾ ಇರ್ತೀವಿ ನಾವು. ತುಂಬ ತಂದಿದ್ರು, ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಖಾಲಿ ಮಾಡಿದ್ದೀನಿ ಒಂದು 4. ಹಾಗೆ ಈಗ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲ ಕಡೆ ನಮ್ಮ ಮಲೆನಾಡಲ್ಲಂತೂ ಜಾಸ್ತಿ ಇರುತ್ತೆ, ಇದು ಮಲೆನಾಡಲ್ಲಿ ಅಂತಲ್ಲ ಎಲ್ಲ ಕಡೆನೂ ಜಾಸ್ತಿ ಇರುತ್ತೆ. ನಿಮಗೂ ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ, ಇದ್ರ ಟೇಸ್ಟೇ ಬೇರೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೂ ಈ ಶರ್ಬತ್ಕಾಯಿಯಲ್ಲಿ ಏನಾದರೂ ಮೆಮೊರೀಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಅಪ್ಪನೂ ಅಷ್ಟೇ, ಎಲ್ಲಾದರೂ ಹೋಗ್ತಾಯಿದ್ರೆ ಈ ಥರ ಶರ್ಬತ್ಕಾಯಿ ಕಂಡ್ರೆ ನನ್ನ ಮಗಳಿಗೋಸ್ಕರ ಅಂತ ತರ್ತಾಯಿದ್ರು. ನಾನು ಈ ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ. ಈ ಶರ್ಬತ್ಕಾಯಿ ಆಗಿರ್ಬೋದು, ಮಾವಿನಕಾಯಿ, ನೆಲ್ಲಿಕಾಯಿ ಇದೆಲ್ಲ ತುಂಬಾ ಇಷ್ಟ. ನಾನು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಯಾವುದಾದ್ರೂ ಕಾಯಿ ಈ ಥರದ್ದು ಸೀಬೆಕಾಯಿ, ಶರ್ಬತ್ಕಾಯಿ, ನೆಲ್ಲಿಕಾಯಿ ತಂದರೆ ನಮ್ಮ ಅಪ್ಪನಿಗೆ ಹೋಗಿ ಹೇಳ್ತಾ ಇದ್ದೆ ಈ ಥರದ್ದು ಹಣ್ಣು ತಂದಿದ್ರು ಅಂತ. ನಮ್ಮಪ್ಪ ನೆಕ್ಸ್ಟ್ ಎಲ್ಲಿಗಾರು ಹೋದಾಗ ಈ ಥರದ್ದು ಕಂಡ್ರೆ ನನ್ನ ಮಗಳಿಗಂತ ತಂದು ಕೊಡ್ತಾಯಿದ್ರು. ತುಂಬ ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಇದೆ ಈ ಶರ್ಬತ್ಕಾಯಲ್ಲಿ. ಈ ಶರ್ಬತ್ ಹಣ್ಣಲ್ಲಿ ವಿಟಮಿನ್ ಎ, ಬಿ, ಸಿ ಹಾಗೆ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಇದರಲ್ಲಿ ಇನ್ನೂ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ನಿಮಗೆ ಸಿಕ್ಕಿದ್ರೆ ತಿನ್ನಿ. ಈಗ ನಾನು ಇದನ್ನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ, ತುಂಬ ಸ್ವೀಟ್ ಇರುತ್ತೆ. ಇದು ತುಂಬ ಚೆನ್ನಾಗಿ ಹಣ್ಣಾಗಿದೆ, ತುಂಬ ಸ್ವೀಟ್ ಇರುತ್ತೆ. ಇದು ಸ್ವಲ್ಪ ಕಾಯಿ ಇದ್ದರೆ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ಬೋದು. ಈ ಥರ ಹಣ್ಣಿದ್ರೆ ಇದು ತುಂಬ ಸ್ವೀಟ್ ಇರುತ್ತೆ, ಇದನ್ನು ಹಾಗೆ ತಿನ್ಬೋದು. ಇದರಲ್ಲಿ ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಕುಡಿಬೋದು. ನಾನು ನೆಕ್ಸ್ಟ್ ಇನ್ನೊಂದ್ಸತಿ ಇದ್ರದ್ದು ಜ್ಯೂಸ್ ರೆಸಿಪಿ ಬೇಕು ಅಂದರೆ ಜ್ಯೂಸ್ನ ಮಾಡಿ ತೋರಿಸ್ತೀನಿ. ತುಂಬ ಯೂಸ್ ಆಗುತ್ತೆ. ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಇದನ್ನು ಜ್ಯೂಸಿಗೆ ಯೂಸ್ ಮಾಡ್ತಾರೆ, ಹಾಗೆ ಐಸ್ ಕ್ರೀಮು, ಸ್ಮೂತೀಸು ಈ ಥರ ಎಲ್ಲ ತುಂಬ ಇದನ್ನು ಯೂಸ್ ಮಾಡ್ತಾರೆ. ತುಂಬ ಒಳ್ಳೆಯದಿದೆ ಇದು ಶರ್ಬತ್ಕಾಯಿ, ನಂದಂತೂ ತುಂಬಾ ಫೇವ್ರೆಟು. ಹಾಗೆ ಈಗ ನೋಡಿ ಸ್ವಲ್ಪ ತಿಂತೀನಿ. ತುಂಬ ಸ್ವೀಟ್ ಇದೆ, ಲೈಟಾಗಿ ಹುಳಿ ಇದೆ ಅಷ್ಟೇ, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಈ ಶರ್ಬತ್ಕಾಯಿ ಇಷ್ಟ ಕಮೆಂಟ್ ಮಾಡಿ ಹೇಳಿ. ಈಗ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊರಿಂದ ತರಕಾರಿ ಕೊಟ್ಟು ಕಳಿಸಿದ್ರು, ಅದನ್ನೆಲ್ಲ ಎತ್ತಿಡಬೇಕು. ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ತರಕಾರಿನ. ಅವರು ಒಂದು ಬ್ಯಾಗಲ್ಲಿ ಕೊಟ್ಟು ಕಳಿಸಿದ್ರು, ಹಾಗಾಗಿ ಯಾವುದೆಲ್ಲ ತರಕಾರಿ ಕೊಟ್ಟು ಕಳಿಸಿದ್ದಾರೆ ಅಂತ ಕೂಡ ತೋರಿಸ್ತೀನಿ. ಈಗ ಎಲ್ಲ ತರಕಾರಿನ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ. ಈಗ ಎಲ್ಲ ತರಕಾರಿನೂ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನಮ್ಮ ಹೊಲದಲ್ಲೇ ಬೆಳೆದಿರೋ ತರಕಾರಿಗಳಿದೆ. ಲಾಸ್ಟ್ ಟೈಮ್ ನಾನು ನಮ್ಮ ಹೊಲದಲ್ಲಿ ಏನೆಲ್ಲ ತರಕಾರಿ ಬೆಳೆದಿದ್ದೀವಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಅಲ್ಲ, ಅದರಲ್ಲಿ ಏನೆಲ್ಲ ತರಕಾರಿ ಗಿಡಗಳನ್ನ ಬೆಳೆದಿದ್ವಿ ಅಂತ ತೋರಿಸಿದ್ನಲ್ಲ, ಅದರಲ್ಲಿ ಈಗ ಈ ತರಕಾರಿಗಳು ಆಗಿತ್ತು, ಹಾಗಾಗಿ ಕೊಟ್ಟು ಕಳಿಸಿದ್ದಾರೆ. ಇದರಲ್ಲಿ ಬೀನ್ಸು, ಸೌತೆಕಾಯಿ ಹಾಗೆ ಮೆಣಸಿನ್ಕಾಯಿ ಎಲ್ಲ ನಾನು ತೋರಿಸಿದ್ದೆ ನಿಮಗೆ ಲಾಸ್ಟ್ ಟೈಮು, ಅವೇ ತರಕಾರಿಗಳಿದು. ಜೊತೆಗೆ ಇನ್ನೂ ಸ್ವಲ್ಪ ಬೇರೆ ತರಕಾರಿಗಳನ್ನೂ ಕೂಡ ಕೊಟ್ಟು ಕಳಿಸಿದ್ದಾರೆ. ಈಗ ಯಾವುದೆಲ್ಲ ತರಕಾರಿಗಳನ್ನ ಕೊಟ್ಟಿದ್ದಾರೆ ಅಂತ ಕೂಡ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೆಲಬಸಳೆ ಸೊಪ್ಪು ಕೊಟ್ಟಿದ್ದಾರೆ, ಹಾಗೆ ಸೌತೆಕಾಯಿ, ಬೀನ್ಸ್, ಜೊತೆಗೆ ಒಗ್ಗರಣೆ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ, ಬೋಂಡನ ಮೆಣಸಿನ್ಕಾಯಿ, ಆಮೇಲೆ ಹೂಕೋಸು, ಟೊಮ್ಯಾಟೊ, ಹಾಗೆ ನಾನಿಲ್ಲಿ ಅಣ್ಣ ತಂದಿರೋ ಶರ್ಬತ್ಕಾಯಿ ಕೂಡ ಇಟ್ಟಿದ್ದೀನಿ. ಇಷ್ಟೆಲ್ಲ ತರಕಾರಿ ಊರಿಂದ ಕೊಟ್ಟು ಕಳಿಸಿದ್ರು. ನಾನಿಲ್ಲಿ ಕೈಗೆ ಮೆಹಂದಿ ಹಾಕಿದ್ದೀನಿ. ನಾವು ಹೊರಗೆ ಹೋಗಿದ್ದೆ, ಅಲ್ಲಿ ನನಗೆ ಮೆಹಂದಿ ಸೊಪ್ಪು ಸಿಕ್ಕಿತ್ತು. ಆ ಮೆಹಂದಿ ಸೊಪ್ಪನ್ನ ತಂದಿದ್ದೆ, ಮನೆಯಲ್ಲೇ ಮೆಹಂದಿ ಮಾಡಿಕೊಂಡು ಕೈಗೆ ಇಟ್ಕೊಂಡಿದ್ದೆ. ಬೇರೆ ಥರ ಡಿಸೈನ್ ಮಾಡಿರೋ ಮೆಹಂದಿಲಿ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ರೌಂಡಲ್ಲಿ ಇಟ್ಕೊಂಡಿದ್ದೆ. ಅದು ಮೆಹಂದಿ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕೈಯಲ್ಲಿ ಇಟ್ಟಿದ್ದಷ್ಟೇ ಕೈಯೆಲ್ಲ ಚೆನ್ನಾಗಿ ರೆಡ್ ಆಗಿತ್ತು. ಹಾಗೆ ಈಗ ನಾನು ಕೈ ತೊಳ್ಕೊಂಡು ಬಂದಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ನ್ಯಾಚುರಲ್ ಮೆಹಂದಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ. ನಾನು ಆವಾಗವಾಗ ಮೆಹಂದಿ ಬಿಡಿಸ್ಕೊತಾನೆ ಇರ್ತೀನಿ. ನಿಮಗೂ ಈ ಥರ ಮೆಹಂದಿ ಅಂದರೆ ಇಷ್ಟನಾ? ನಾನೀಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಡಿನ್ನರ್ಗಂತ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿನ ಹುರಿತಾ ಇದ್ದೀನಿ. ಆ ಬೆಂಡೆಕಾಯಿ ಪಲ್ಯ ಮಾಡೋತ್ತಿಗೆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡ್ರೇ ಆ ಬೆಂಡೆಕಾಯಿ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಬೆಂಡೆಕಾಯಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಚೆನ್ನಾಗಿ ಈ ಬೆಂಡೆಕಾಯಿನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇದ್ರ ರೆಸಿಪಿ ತೋರಿಸ್ತಾ ಇಲ್ಲ ನಾನು. ಆ ಬೆಂಡೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಇವತ್ತು ನಾನು ನೈಟ್ ಡಿನ್ನರ್ಗೆ ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ ಮಾಡಿದ್ದೆ. ಬೆಂಡೆಕಾಯಿ ಪಲ್ಯಕ್ಕೆ ಈ ಚಪಾತಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ.
ಇವತ್ತಿನ ನಮ್ಮ ನೈಟ್ ಡಿನ್ನರು ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.